ಪಾಕ್ ಮೇಲೆ ಯುದ್ಧಕ್ಕೆ ಭಾರತದ ಸನ್ನದ್ಧ ಆಗ್ತಾ ಇದೆ. ಫಿರೋಜ್ಪುರದಲ್ಲಿ ವಿದ್ಯುತ್ ಬಂದ್ ಮಾಡಿ ಡ್ರಿಲ್ ಮಾಡಲಾಗ್ತಾ ಇದೆ. ರಾತ್ರಿ 30 ನಿಮಿಷಗಳ ಕಾಲ ಬ್ಲ್ಯಾಕ್ಔಟ್ ಪೂರ್ವಾಭ್ಯಾಸವನ್ನು ಮಾಡಲಾಗಿದೆ. ಗಡಿ ಜಿಲ್ಲೆಯಲ್ಲಿ ನಿಗಾ ವಹಿಸಿರುವಂತಹ ಭದ್ರತಾ ಸಿಬ್ಬಂದಿ ಪ್ರಮುಖ ಸ್ಥಳಗಳಲ್ಲಿ ಚೆಕ್ಪೋಸ್ಟ್ ಅನ್ನು ನಿರ್ಮಿಸಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಫಿರೋಜ್ಪುರದಲ್ಲಿ ವಿದ್ಯುತ್ ಬಂದ್ ಮಾಡಿ ಡ್ರಿಲ್ ಅನ್ನು ಮಾಡಲಾಗ್ತಾ ಇರುವಂಥದ್ದು, ಪೂರ್ವಾಭ್ಯಾಸವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಸ್ಪೀಕರ್ ಮುಖಾಂತರವಾಗಿ ಅನೌನ್ಸ್ ಮಾಡಲಾಗ್ತಾ ಇತ್ತು, ಯಾವುದೇ ಕಾರಣಕ್ಕೂ 30 ನಿಮಿಷಗಳ ಕಾಲ ದೀಪವನ್ನು ಉರಿಸಬೇಡಿ, ಎಲ್ಲವೂ ಕೂಡ ಆಫ್ ಮಾಡಿ ಅಂತ ಸ್ಥಳೀಯರಿಗೆ ಸೂಚನೆಯನ್ನು ನೀಡಲಾಗಿತ್ತು. ಯಾಕಂದರೆ ರಾತ್ರಿಯ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು ಇರುತ್ತೆ, ರಾತ್ರಿಯ ಸಂದರ್ಭದಲ್ಲಿ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಸೊ ಶತ್ರುಗಳಿಗೆ ತಕ್ಕದಾದಂಥ ಉತ್ತರವನ್ನು ಕೊಡಬೇಕು ಅಂತಂದರೆ ನಾವು ಅದಕ್ಕೆ ತಕ್ಕಂತೆಯೇ ತಯಾರಿಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪೂರ್ವಾಭ್ಯಾಸವನ್ನು ಮಾಡಿಕೊಳ್ತಾ ಇರುವಂಥದ್ದು, ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆದ್ರೂ ಅದನ್ನೆಲ್ಲವನ್ನು ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ತಯಾರಿ ಆಗ್ತಾ ಇರೋದು. ಇದು ಮಾನಸಿಕವಾಗಿ ನಾಗರಿಕರನ್ನು ಸನ್ನದ್ಧ ಮಾಡುವಂಥ ಒಂದು ಕೆಲಸವೂ ಕೂಡ ಹೌದು. ಅಂದರೆ ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥದ್ದನ್ನು ಜನರಿಗೂ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಮ್ಮ ಸೇನೆ ಎಲ್ಲದಕ್ಕೂ ತಯಾರಾಗಿದೆ, ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂಥ ಸೂಚನೆಯನ್ನು ಕೂಡ ಇದರ ಮುಖಾಂತರವಾಗಿ ಕೊಡಲಾಗ್ತಾ ಇದೆ. ನಿನ್ನೆ ರಾತ್ರಿ 30 ನಿಮಿಷಗಳ ಕಾಲ ಪೂರ್ವಾಭ್ಯಾಸವನ್ನು ಮಾಡಿಕೊಳ್ಳಲಾಗಿದೆ. साढ़े 9 के दरम्यान कराई जा रही है। लाइटा वेखो पूरी तरह बंद कर देन, लोग भी काफ़ी से जेकर कोई बाई चांस जिन्होंने नहीं पता कोई लाइट जगा के जाता असं ऑफ करा रहे साड़ी पुलिस पूरी सर किन्ने बजे तक कराई 9 तो 9:30 साढ़े वालों यही कहा कि लोगों को जागरूक किया गया कि लाइटा ऑफ रखो, और उन्होंने कर दी लाइट वेखो सारी ऑफ है। 9 तो 9:30 के दरम्यान कराई जा रही है। लाइटा वेखो पूरी तरह बंद कर देन, लोग भी काफ़ी से जेकर कोई बाई चांस जिन्होंने नहीं पता कोई लाइट जगा के जाता असं ऑफ करा रहे साड़ी पुलिस पूरी सर किन्ने बजे तक कराई 9 तो 9:30 साढ़े वालों यही कहा कि लोगों को जागरूक किया गया कि लाइटा ऑफ रखो, और उन्होंने कर दी लाइट वेखो सारी ऑफ है। 9 तो 9:30 के दरम्यान कराई जा रही है। लाइटा वेखो पूरी तरह बंद